ತಾಳಿ ಕಟ್ಟಿದ ಕೆಲವೇ ಕ್ಷಣದಲ್ಲಿ ವರ ಸಾವನ್ನಪ್ಪಿರುವಂತಹ ದಾರುಣ ಘಟನೆಯೊಂದು ಬಾಗಲಕೋಟೆಯಲ್ಲಿ ನಡೆದಿದೆ. ತಾಳಿ ಕಟ್ಟಿದ ಕೆಲವೇ ಕ್ಷಣದಲ್ಲಿ ವರ ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾವಕ ಘಟನೆ ಬಾಗಲಕೋಟೆಯ ಮದುವೆ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಕಲ್ಯಾಣ ಮಂಟಪದಲ್ಲಿಯೇ ಕುಸಿದು ಬಿದ್ದಿದ್ದ ವರ ಪ್ರವೀಣ್ ಕುರ್ನೆ ಜಮಖಂಡಿ ನಗರದ ನಂದಿಕೇಶ್ವರ ಗ್ರಾಮದವನು ಪ್ರವೀಣ್ ಅನ್ನೋದು ಗೊತ್ತಾಗ್ತಾ ಇದೆ. ಮದುವೆ ಸಂಭ್ರಮದಲ್ಲಿ ಈಗ ಸೂತಕದ ಛಾಯೆ ಆವರಿಸಿರುವಂಥದ್ದು. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನವನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಪ್ರವೀಣ್ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸಾವುಗಳು ಯಂಗರ್ ಜನರೇಷನ್ನಲ್ಲೇ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಕಲ್ಯಾಣ ಮಂಟಪದಲ್ಲಿಯೇ ಕುಸಿದು ಬಿದ್ದು ವರ ಪ್ರವೀಣ್ ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ತಾಳಿ ಕಟ್ಟಿದ ಕೆಲವೇ ಕ್ಷಣದಲ್ಲಿ ವರ ಸಾವನ್ನಪ್ಪಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ರವಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಏನಾಗಿತ್ತು ಅಂಥೇಳಿ? ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ಪ್ರವೀಣ್ ಸಾವಿಗೆ? ಪ್ರೇಮ್, ಇದು ನಿಜಕ್ಕೂ ಒಂದು ಎಲ್ಲರ ಮನ ಕಲುಕುವ ಘಟನೆ ಅಂತ ಹೇಳ್ಬೋದು. ಅಂದ್ರೆ ಇನ್ನೇನು ಹಸೆಮಣೆಗೆ ಏರಿದ್ದೇನೆ ಅನ್ನುವಂತಹ ಒಂದು ಕನಸುಗಳನ್ನ, ಅಂದ್ರೆ ಮದುವೆ ಆದ್ಮೇಲೆ ಅನೇಕ ಕನಸುಗಳಿರ್ತವೆ ವಧುವರದ್ದು. ಅದೇ ರೀತಿಯಾದಂತಹ ಕನಸುಗಳನ್ನ ಹೊಂದಿ ಹಸೆಮಣೆಗೆ ಏರಿರ್ತಕ್ಕಂತ ಪ್ರವೀಣ್ ದಿಢೀರ್ ಅಂತ, ಅಂದ್ರೆ ಆರತಕ್ಷತೆ ಟೈಮ್ನಲ್ಲೇ ಅವರಿಗೆ ಎದೆಯಲ್ಲಿ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ದಿಢೀರ್ ಏನು ಹೃದಯಾಘಾತಕ್ಕೆ ಒಳಗಾಗಿ ಅಲ್ಲೇ ಸಾವನ್ನಪ್ಪಿರುವಂತಹ ಒಂದು ಮನ ಕಲುಕುವ ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಏನು ಪ್ರವೀಣ್ ಅವರು ಮೂಲತಃ ಏನು ಜಮಖಂಡಿ ತಾಲೂಕಿನ ಅಲ್ಲಿ ಪಕ್ಕದ ಹುಣ್ಣೂರು ಗ್ರಾಮದವರಾಗಿದ್ರು. ಅವರ ತಂದೆ ರಾಜ್ಯ ಸೈಕ್ಲಿಂಗ್ ಕಾರ್ಯದರ್ಶಿ. ಅವರ ಮಗ ಏನು ಈ ಪ್ರವೀಣ ಪೂಜಾ ಅನ್ನುವಂತ ಒಂದು ವರವನ್ನ ಮದುವೆ ಆಗ್ತಾ ಇದ್ರು. ಏನು ದೈವದ ಅಕ್ಕಿಕಾಳು ಮನೆಯಲ್ಲಿ ಮುಗಿದಿದ್ವು. ಅಂದ್ರೆ ಬೆಳಗಿನ ಜಾವ ದೈವದ ಅಕ್ಕಿಕಾಳು ಅಂತ ಹೇಳಿ ಮುಗಿಯುತ್ತವೆ. ಅದಾದ ನಂತರ ಇವರು ಆರ್ತಕ್ಷತೆ ಟೈಮ್ ನಲ್ಲಿ ಏನು ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಆರ್ತಕ್ಷತೆ ಟೈಮ್ ನಲ್ಲಿ ಸಾಕಷ್ಟು ಏನು ಬಂಧು ಮಿತ್ರರು ಇವ್ರಿಗೆ ಬಂದು ಹಾರೈಸಿದ್ರು. ಅದೇ ಟೈಮ್ ನಲ್ಲಿ ಪ್ರವೀಣ್ಗೆ ಹೃದಯಾಘಾತ ಸಂಭವಿಸಿ ಸ್ಥಳದಲ್ಲಿ ಸಾವನ್ನಪ್ಪುವಂತಹ ಘಟನೆ ನಡೆದಿರ್ತಕ್ಕಂಥದ್ದು. ಪ್ರೇಮ್, ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗಾಗಿ. ವಿಧಿ ಇಷ್ಟೊಂದು ಕ್ರೂರಿ ಆಗಬಾರ್ದು. ನೂರಾರು ಕನಸನ್ನು ಕಟ್ಕೊಂಡಿದ್ರು, ಹಸೆಮಣೆ ಏರಬೇಕಾದಂತಹ ವರ ಹೃದಯಾಘಾತಕ್ಕೆ ಬಲಿಯಾಗಿರುವಂತಹ ಘಟನೆ ಇದು. ಕಲ್ಯಾಣ ಮಂಟಪದಲ್ಲಿಯೇ ಸಾವನ್ನಪ್ಪಿರುವಂಥದ್ದು.